ನಮಸ್ಕಾರ. ಏಳೇಳು ಜನ್ಮದ ಪುಣ್ಯ ಮಾಡಿದರೆ ಮಾತ್ರ ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ. 7 ಜನ್ಮದ ಪುಣ್ಯ ಮಾಡಿದವರಿಗೆ ಮಾತ್ರ ಈ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ. ಸುಮ್ಮನೆ ಯಾರು ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಖಂಡಿತವಾಗ್ಲೂ. ಯಾಕೆಂದರೆ ಈ ದೇವಸ್ಥಾನ ಮಹಿಮೆನೇ ಹಂಗೆ, ಈ ದೇವಸ್ಥಾನದ ಪವಾಡನೇ ಹಂಗೆ. ಈ ದೇವಸ್ಥಾನದ ಹೆಸರು ಹೇಳಿದರೆ ಸಾಕು, ಮೈಯೆಲ್ಲ ರೋಮಾಂಚನ ಆಗುತ್ತೆ. ಖಂಡಿತವಾಗ್ಲೂ ತುಂಬ ಪವರ್ಫುಲ್ ದೇವಸ್ಥಾನ. ಯಾವ ದೇವಸ್ಥಾನ ಅಂತ ಹೇಳ್ತೀನಿ, ವಿಡಿಯೋ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರಿಗೂ. ನೋಡಿ, ಈ ದೇವಸ್ಥಾನ ಇದೆಯಲ್ಲ, ಈ ದೇವಸ್ಥಾನದ ಹೆಸರು ಹೇಳಿದ್ರೇ ಸಾಕು, ಮೈಯೆಲ್ಲ ವೈಬ್ರೇಷನ್ಸ್ ಆಗುತ್ತೆ. ಅಬ್ಬಬ್ಬಬ್ಬಬ್ಬಬ್ಬ. ಯಾಕೆಂದರೆ 7 ಜನ್ಮದ ಪುಣ್ಯ ಮಾಡಿರಬೇಕು ಈ ಒಂದು ಸ್ವಾಮಿಯ ದರ್ಶನ ಮಾಡ್ಕೊಬೇಕು ಅಂತಂದರೆ. ಸುಮ್ಮನೆ ಎಲ್ಲರಿಗೂ ಸಿಗಲ್ಲ, ಹೇಳ್ತಾ ಇದ್ದೀನಿ. ಯಾಕೆಂದರೆ ಅಬ್ಬಬ್ಬಬ್ಬ, ಈ ಸ್ವಾಮಿಯ ದರ್ಶನ ಮಾಡಬೇಕು ಅಂತಂದರೆ ಆತ ಕರೆಸ್ಕೊಬೇಕು ನಮ್ಮನ್ನು. ಪುಣ್ಯ ಮಾಡಿದವರಿಗೆ ಮಾತ್ರ ಈ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ. ಹಣಕಾಸಿನ ಸಮಸ್ಯೆ ಇದ್ದವರು, ಸಾಲಬಾಧೆ ಸಮಸ್ಯೆ ಇದ್ದವರು, ಕೊಟ್ಟಿರುವ ಹಣ ವಾಪಸ್ ಬರೋ ವಿಚಾರದಲ್ಲಿರ್ಬೋದು, ನೀವು ಇಸ್ಕೊಂಡಿದ್ರೆ ಅವ್ರಿಗೆ ಕೊಡೋ ವಿಚಾರದಲ್ಲಿರ್ಬೋದು, ಆರೋಗ್ಯದ ವಿಚಾರದಲ್ಲಿರ್ಬೋದು. ಇವತ್ತು ಕಲಿಯುಗದಲ್ಲಿ ಮೇಯ್ನು ಬೇಕಾಗಿರೋದು ಮನುಷ್ಯನಿಗೆ ಆರೋಗ್ಯ. ಮನುಷ್ಯನಿಗೆ ಬೇಕಾಗಿರೋದು ಮೊದಲು ಆರೋಗ್ಯ, ದುಡ್ಡು. ಇವೆರಡೇ ನೋಡ್ರಿ. ಈ ಆರೋಗ್ಯ, ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಎಲ್ಲಿವರೆಗೂ ನಮ್ಮ ಹತ್ರ ಆರೋಗ್ಯ, ನಮ್ಮ ಹತ್ರ ದುಡ್ಡಿರುತ್ತೋ ಅಲ್ಲಿವರೆಗೂ ನಮ್ಮ ಜೊತೆ ಕುಟುಂಬ, ನಮ್ಮ ಜೊತೆಗೆ ಫ್ರೆಂಡ್ಸು, ನಮ್ಮ ಜೊತೆಗೆ ಸಂಬಂಧಿಕರು, ನಮ್ಮ ಜೊತೆಗೆ ಸಮಾಜ, ಸೊಸೈಟಿ ಎಲ್ಲ ಅಷ್ಟೇ. ಇವೆರಡು ಭಾಳ ಮುಖ್ಯ. ಆರೋಗ್ಯ, ದುಡ್ಡು ಇವೆರಡು ಇದ್ರೇ ನೀವು ಉಳಿದಿದ್ದೆಲ್ಲ ಸಾಧನೆಗಳು ಮಾಡಲಿಕ್ಕೆ ಸಾಧ್ಯ. ಇವೆರಡು ಇಲ್ಲ ಅಂದರೆ, ಎರಡರಲ್ಲಿ ಒಂದಿಲ್ಲ ಅಂದರೂ ಭಾಳ ಕಷ್ಟ. ಇವೆರಡರಲ್ಲಿ ಒಂದಿಲ್ಲ ಅಂದರೂ ಭಾಳ ಕಷ್ಟ. ಅದನ್ನೇ ಹೇಳ್ತಿರ್ತೀನಿ, ಜೇಬಲ್ಲಿ, ಪರ್ಸಲ್ಲಿ, ವೆನಿಟಿ ಬ್ಯಾಗಲ್ಲಿ, ಕ್ಯಾಶ್ ಬಾಕ್ಸಲ್ಲಿ, ಮನೆ ಒಳಗಡೆ, SB ಅಕೌಂಟ್ನಲ್ಲಿ, ಕರೆಂಟ್ ಅಕೌಂಟ್ನಲ್ಲಿ, ವ್ಯಾಪಾರ ಮಾಡುವ ಸ್ಥಳದಲ್ಲಿ ದುಡ್ಡು ಖಾಲಿ ಆದರೆ ದುಡ್ಡಿನ ಬೆಲೆ ಗೊತ್ತಾಗೋದು. ಅನಾರೋಗ್ಯದ ಸಮಸ್ಯೆ ಬಂದಾಗ ಮಾತ್ರ ಆರೋಗ್ಯದ ಬೆಲೆ ಗೊತ್ತಾಗೋದು. ಕುಟುಂಬದ ಬೆಲೆ ಗೊತ್ತಾಗಬೇಕಂದ್ರೆ ಆರೋಗ್ಯ, ದುಡ್ಡು ಇವೆರಡು ಖಾಲಿ ಆದರೆ ಖಂಡಿತವಾಗ್ಲೂ ಕುಟುಂಬಗಳು ಬೆಲೆ ಏನು ಅಂತ ಗೊತ್ತಾಗುತ್ತೆ. ಹೇಗೆ ನೋಡ್ಕೊಂತಾರೆ ನಮ್ಮನ್ನು ಕುಟುಂಬದವರು ಅಂತ ಗೊತ್ತಾಗುತ್ತೆ. ಒಂದು 100ಕ್ಕೆ 70-80% ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಮನುಷ್ಯನಿಗೆ ಕಲಿಯುಗದಲ್ಲಿ ಆರೋಗ್ಯ ಮತ್ತು ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಉಸಿರು ಇರೋವರೆಗೂ, ಉಸಿರು ಹೋಗೋವರೆಗೂ. ಎಸ್ಪೆಷಲಿ ಈ ದೇವಸ್ಥಾನಕ್ಕೆ 7 ಜನ್ಮದ ಪುಣ್ಯ ಮಾಡಿದವರಿಗೆ ಮಾತ್ರ ಸಿಗುತ್ತೆ ಕಣ್ರಿ. ಯಾವುದಪ್ಪ ಅದು ದೇವಸ್ಥಾನ ಅಂತಂದರೆ, ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ನೋಡ್ರಿ, ಎಂಥ ಈ ಹೆಸರು ಹೇಳಿದರೆ ವೈಬ್ರೇಷನ್ಸ್, ಹೆಸರು ಕೇಳ್ತಾ ಇದ್ರೇ ವೈಬ್ರೇಷನ್ಸು. ಇನ್ನು ಆ ಸ್ವಾಮಿಯ ದರ್ಶನ ಮಾಡಿದರೆ ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಖಂಡಿತವಾಗ್ಲೂ 7 ಜನ್ಮದ ಪುಣ್ಯ ಮಾಡಿದವರಿಗೆ ಮಾತ್ರ ಈ ಒಂದು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ. ಈ ಒಂದು ಅದೃಷ್ಟ, ಸೌಭಾಗ್ಯ ಯಾರಿಗಿರುತ್ತೋ ಭಗವಂತ ಅವ್ರನ್ನ ಕರೆಸ್ಕೋತಾನೆ. ಈ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋರು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಅನಂತ ಪದ್ಮನಾಭ ಸ್ವಾಮಿಗೆ, ಶ್ರೀಮನ್ನಾರಾಯಣ ಭಗವಂತ ನಿನ್ನ ಒಂದು ದರ್ಶನ ಮಾಡಲಿಕ್ಕೆ ಬರ್ತೀನಪ್ಪ ಅಂತ, ನನ್ನ ಭೂಲೋಕದಲ್ಲಿ ಭೂಮಿ ಮೇಲೆ ಬಂದಿದ್ದೀನಿ, ನನ್ನ ಕಷ್ಟಗಳೆಲ್ಲ ಬಗೆಹರಿಸಂಗೆ ಮಾಡಪ್ಪ ಸ್ವಾಮಿ, ನಿನ್ನ ಒಂದು ಸನ್ನಿಧಿಗೆ ಬರ್ತೀನಿ, ನನ್ನನ್ನು ಸನ್ನಿಧಿಗೆ ಕರ್ಕೊಳ್ಳಪ್ಪ ಅಂತ ನೀವು ಸಂಕಲ್ಪಗಳು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ಏಕೆಂದರೆ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಪವರ್ಫುಲ್ ದೇವಸ್ಥಾನ ರೀ. ಈ ದೇವಸ್ಥಾನಕ್ಕೆ ಸುಮ್ಮನೆ ಯಾರೂ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.